ಇದು ಅಳತೆ ಹದ್ಬಸ್ತಾಗಿ ಇರುವಂಥ 1 ಎಕರೆ 29 ಗುಂಟೆ ಜನರಲ್ ಕ್ಯಾಟಗರಿ ಪ್ರಾಪರ್ಟಿ. ಓನ್ ಟಿ ಸಿ ತಗೊಂಡಿದ್ದಾರೆ. ರನ್ನಿಂಗ್ ಬೋರ್ವೆಲ್ಲು ಈ ಥರ ಇಲ್ ಡ್ರಾಪಲ್ಲಿರುವಂಥದ್ದು. ಈ ಥರ ರೋಡು ಒಂದು 600 ಮೀಟ್ರು ಸುತ್ತಲ ನೋಡ್ಬೋದು. ನೀರಾವರಿ ಬೆಲ್ಟು ಪಕ್ಕದಲ್ಲೇ ಇಲ್ಲಿ ರೈತರು ಮನೆ ಕಟ್ಕೊಂಡು ಇಲ್ಲೇ ವಾಸ ಮಾಡ್ತಾರೆ. ಇದು ಬೇಸಿಗೆನಲ್ಲೂ ಕೂಡ ಇಷ್ಟು ಗ್ರೀನರಿ ಇದೆ ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೊಬೋದು. ಇದರಲ್ಲಿ ಇವರು 30-40ಗೆ ಒಂದು ಕೌ ಶೆಡ್ಡು, ಕುರಿ ಮತ್ತು ಹಸು ಶೆಡ್ಡು ಎರಡೂ ಮಾಡ್ಕೊಬೋದು. ಮೇಲ್ಗಡೆ ಕುರಿ ಅಥವಾ ಮೇಕೆ, ಕೆಳಗಡೆ ಕೌ ಶೆಡ್ಡು, ಮತ್ತು ಅವರು ಇರೋದಕ್ಕೆ ಒಂದು ಸ್ಟಾಫ್ ಕ್ವಾರ್ಟರ್ಸ್ ಕಟ್ಕೊಂಡಿದ್ದಾರೆ. ಇಲ್ಲಿ ಹೆಚ್ಚು ಕಮ್ಮಿ ಇದೆಲ್ಲ ಆಟೋಮೇಟೆಡ್ ಕ್ಯಾಮ್ರಾಗಳು, CCTV ಕ್ಯಾಮ್ರಾ, ರಿಜಿಸ್ಟರ್ಡ್ ಪ್ರಾಪರ್ಟಿ. ಕನಕಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ 18 ಆಗುತ್ತೆ. ಕನಕಪುರ ಬಸ್ ಸ್ಟ್ಯಾಂಡಿಂದ ಇಲ್ಲಿಗೆ ಒಂದು 21ರಿಂದ 22 ಕಿಲೋಮೀಟರ್ ಆಗುತ್ತೆ. ಈ ಥರ ಇಲ್ ಡ್ರಾಪಲ್ಲಿರುವಂಥ ಪ್ರಾಪರ್ಟಿ. ಇದು ರೆಡಿ ಟು ಮೂವ್ ಫಾರ್ಮ್ ಹೌಸು. ಈ ಕಡೆ ಬ್ಯಾಕ್ ಡ್ರಾಪಲ್ಲಿ ಈ ಥರದೊಂದು ಬೆಟ್ಟ ಇದೆ. ಸೊ ನಿಮ್ಗೆ ರೋಡ್ ಆಕ್ಸಸ್ ಏನು ತೋರಿಸಿದ್ನಲ್ಲ ಅದೇ ಥರ ಒಂದು 600-700 ಮೀಟ್ರು. ಇಲ್ಲಿ ಮುಂದೇನೂ ತೋಟಗಳು ನೋಡ್ಬೋದು. ಒಳ್ಳೆ ನೀರಾವರಿ ಬೆಲ್ಟು. ಆ ರೋಡ್ ಇನ್ನು ಮುಂದಕ್ಕೂ ಕಂಟಿನ್ಯೂಟಿ ಇದೆ. ಸೊ ಒಂದು ನ್ಯಾಷನಲ್ ಹೈವೇಯಿಂದ 600 to 700 ಮೀಟರ್ ಇರುವಂಥದ್ದು. ಎದುರುಗಡೆ ನೋಡಿ ತೆಂಗಿನ ತೋಟ ಇದೆ. ಈ ಬೆಲ್ಟ್ ನೋಡೋಣ ಗೊತ್ತಾಗುತ್ತೆ ನಿಮಗೆ ನೀರಾವರಿ ಇದೆ ಅಥವಾ ಇಲ್ಲ ಅಂತೇಳಿ. ರೆಡಿ ಟು ಮೂವ್ ಫಾರ್ಮ್ ಹೌಸು. ಅಲ್ಲಿ ಒಂದು ಸ್ಟೋರ್ ರೂಮು ಮತ್ತು ಸ್ಟಾಫು ವಾಸ ಮಾಡೋದಕ್ಕೆ ಅಲ್ಲಿ ಒಂದು ಶೆಡ್ಗಳು ಕಟ್ಟಿದ್ದಾರೆ. ಜನರಲ್ ಕ್ಯಾಟಗರೀಸ್ ಇರುವಂಥ ಪ್ರಾಪರ್ಟಿ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಥರ ಇರುವಂಥ ಫಾರ್ಮ್ ಹೌಸ್, ರೆಡಿ ಟು ಮೂವ್ ಫಾರ್ಮ್ ಹೌಸ್.